ಡೇ 2 ಆಫ್ ಮೈ ಶೂಟಿಂಗ್ ಡೈರೀಸ್. ಬೆಳಗ್ಗೆ ಬೇಗ ಎದ್ದು ಟೈಮ್ ಹೇಳ್ತೀನಿ. 4 ಗಂಟೆಗೆ ಎದ್ದೆ. 4 ಗಂಟೆಗೆ ಎದ್ದು ಬೆಳಗ್ಗೆ ಟಿಫನ್‌ಗೆ ಸ್ವಲ್ಪ ಪುಳಿಯೋಗರೆ, ಮತ್ತೆ 2 ಚಪಾತಿ, 2 ಮೊಟ್ಟೆ, ಸ್ವಲ್ಪ ವೈಟ್ ರೈಸು 100 ಗ್ರಾಮ್ ಅಷ್ಟೇ ಇದೆ. ಸ್ವಲ್ಪ ಮೊಳಕೆ ಕಟ್ಟಿದ ಸಾಂಬಾರು, ಬೀಟ್ರೂಟ್ ಪಲ್ಯ ಅಂಡ್ ಸ್ನಾಕ್ಸಿಗೆ 1 ಆರೆಂಜ್ ಇದಿಷ್ಟನ್ನು ರೆಡಿ ಮಾಡಿಟ್ಕೊಂಡು, ನನ್ ಸೀರಿಯಲ್ ಶೂಟಿಂಗ್ಸ್‌ಗೆ ನಾನೇ ನನ್ನ ಮೇಕಪ್ ಅನ್ನ ಮಾಡ್ಕೋತೀನಿ. ಸೊ, ನಾನು ಹೊರಡೋಷ್ಟ್ರಲ್ಲಿ 5:30 ಇಂದ 6 ಗಂಟೆ ಆಗ್ಬಿಟ್ಟಿತ್ತು. ನಾನು ಮೆಟ್ರೋಗೆ ಹೊರಟೆ. ಮನೆಯಿಂದ ಬೈಕ್, ಅದಾದ್ಮೇಲೆ ಮೆಟ್ರೋ, ಆಮೇಲೆ ಆಟೋ ಅಥವಾ ಕ್ಯಾಬ್. ಹೋಗಿದ ತಕ್ಷಣ ನಂದು ಏನಿದೆ ಸ್ಕ್ರಿಪ್ಟ್ ಅದನ್ನ ಕೇಳಿ ತಗೋತೀನಿ. ತಗೊಂಡು ಅದನ್ನ ಒಂದ್ಸಲಿ ಓದ್ಕೊಂಡು ಸೀನ್‌ಗೆ ರೆಡಿ ಆಗ್ತೀನಿ. ನನ್ ಸೀನ್ಸ್ ಆದ್ಮೇಲೆ ಬ್ರೇಕ್ ಇತ್ತು. ಬ್ರೇಕಲ್ಲಿ ಊಟ ಮುಗಿಸ್ಕೊಂಡು ಸುಮ್ನೆ ಒಂದ್ ಸೆಲ್ಫಿ ತಗೊಂಡೆ. ಹಾಯ್ ಮೇಡಮ್. ಹಾಯ್ 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 ಹಾಯ್. ಮಾಲ್ಗೆ ಹೋಗ್ಬೇಕು. ಕಂಠೀರವ ಸ್ಟುಡಿಯೋನ ನೋಡ್ದಾಗ ನಾನು ಆಕ್ಚುಲಿ ಬೆಳಗ್ಗೆ ತಾನೇ ನೆನಪಿಸ್ಕೊತಾ ಇದ್ದೆ ಆರುನ. ನನ್ಗೆ ಸರ್ಪ್ರೈಸ್ ಆಗಿ ಅವಳು ಅಲ್ಲೇ ಕಾಣಿಸಿದ್ಲು. ಯಾವ್ದೋ ಆಡಿಷನ್ ಕೊಡೋದಕ್ ಬಂದಿದ್ರು ಅವರು. ಯಾರು ಮಮ್ಮಿಗೆ ಸರ್ಪ್ರೈಸ್ ಕೊಡೋಣ ಅಂತ ಅನ್ಬಿಟ್ಟು ನಾನು ಅಲ್ಲಿ ಬಚ್ಚಿಟ್ಕೊಂಡಿದ್ದೆ. ಅದು ಫ್ಲಾಪ್ ಆಗ್ಬಿಡ್ತು. ನಾನ್ ತುಂಬಾ ಹೈಟ್ ಇದೀನಲ್ವಾ, ಅದಕ್ಕೆ ಸ್ಟೂಲ್ ಹಾಕಿದ್ರು ನಿಂತ್ಕೊಳಕ್ಕೆ. ಪ್ಯಾಕಪ್ ಆಗೋಷ್ಟ್ರಲ್ಲಿ 8:30 ಆಗ್ಬಿಟ್ಟಿತ್ತು. ಸೊ ಬೇಗ ಬೇಗ ಆಟೋ ಬುಕ್ ಮಾಡ್ಕೊಂಡು ಊಬರಲ್ಲಿ ಮೆಟ್ರೋ ತನಕ ಹೋಗಿ ಅಲ್ಲಿಂದ ಮತ್ತೆ ನನ್ ಬೈಕಲ್ಲಿ ಮನೆ ಸೇರ್ಕೊಂಡೆ. ಮನೆ ರೀಚ್ ಆಗೋಷ್ಟ್ರಲ್ಲಿ 11:30 ಆಗ್ಬಿಟ್ಟಿತ್ತು. ಸೊ ಬೇಗ ಬೇಗ ಬಾಕ್ಸ್‌ಗಳೆಲ್ಲ ತೆಗ್ದು ಕ್ಲೀನ್ ಮಾಡಿಟ್ಟು, ನಾಳೆಗೆ ಏನ್ ಕಾಸ್ಟ್ಯೂಮ್ಸ್ ಬೇಕೋ ಅದೆಲ್ಲ ಎತ್ತಿಟ್ಕೊಂಡು, ಫ್ರೆಶನ್ ಅಪ್ ಆಗಿ, ಮೇಕಪ್ ರಿಮೂವ್ ಮಾಡಿ, ಮಲ್ಕೊಂಡ್ ತಾಚಿ ಮಾಡ್ದೆ. ಯಾಕಂದ್ರೆ ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ಬೇಕಲ್ಲ. ನಾನ್ ನಿಮ್ಗೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ.